ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ನಾಡು ನುಡಿ ನೆಲ ಜಲದ ರಕ್ಷಣೆಗಾಗಿ ಹೋರಾಡುವುದು ಎಲ್ಲರಿಗೂ ಗೊತ್ತು. ಕಾವೇರಿ ಹೋರಾಟದಿಂದ ಹಿಡಿದು ಬೆಳಗಾವಿ ಗಡಿಯವರೆಗೂ ಹೋರಾಟದ ಕಹಳೆ ಮೊಳಗಿಸಿ ಗೆದ್ದಿರುವ ಹಲವು ನಿದರ್ಶನಗಳಿವೆ. ಇಷ್ಟೆಲ್ಲ ಹೋರಾಟ ಶ್ರಮದ ಮಧ್ಯೆಯೂ ನಾರಾಯಣಗೌಡರ ವಿರುದ್ಧ ಆಗಾಗ ಅಪಸ್ವರಗಳು ಕೇಳಿಬರುತ್ತವೆ. ಅದು ಸರ್ವೇ ಸಾಮಾನ್ಯವೂ ಆಗಿಬಿಟ್ಟಿದೆ. ಹೌದು, ಕರವೇ ನಾರಾಯಣಗೌಡರ ವಿರುದ್ಧ ಕೇಳಿಬಂದ ಆರೋಪಗಳು ಒಂದೆರಡಲ್ಲ. ನಾರಾಯಣಗೌಡರು ರೋಲ್ ಕಾಲ್ ಗಿರಾಕಿ, ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ಕೋಟಿ ಬೆಲೆಯ ಮನೆ ಆಸ್ತಿ ಮಾಡಿದ್ದಾರೆ ಅಂತ ನಾಲಗೆ ಹರಿಬಿಟ್ಟವರು ಹಲವರಿದ್ದಾರೆ. ಅಷ್ಟೇ ಅಲ್ಲ, ಅವರ ಮಕ್ಕಳು ಫಾರಿನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಅವರಿಗೇನು ಕನ್ನಡದ ಬಗ್ಗೆ ಕಾಳಜಿ ಇದೆ ಅಂತೆಲ್ಲ ಪ್ರಶ್ನೆಗಳು ಉದ್ಭವಿಸಿವೆ. ಅಂತಹ ಆರೋಪಗಳಿಗೆಲ್ಲ ನಾರಾಯಣಗೌಡರು ಈಗ ಖಡಕ್ ಉತ್ತರ ನೀಡಿದ್ದಾರೆ. ಬಾಯಿ ಚಪಲಕ್ಕೆ ಬೇಕಾಬಿಟ್ಟಿ ಮಾತಾಡೋರ ವಿರುದ್ಧ ಬಾಣ ಬಿಟ್ಟಿದ್ದಾರೆ. ತಾವು ಬೆಳೆದು ಬಂದ ಹಾದಿ, ಹಿನ್ನೆಲೆ, ಹೋರಾಟದ ಪಥ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೀರ್ತಿ ENT ಕ್ಲಿನಿಕ್ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸರ್, ಇಷ್ಟೊತ್ತು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ನೋಡಿದ್ವಿ ಸರ್. ಈಗ ಸ್ವಲ್ಪ ಹೋರಾಟದ ಬಗ್ಗೆ ಮಾಡೋಣ ಸರ್. ನೀವು ಆಲ್ರೆಡಿ ಹೇಳಿದ್ರಿ, ಏನು ಪ್ರಶ್ನೆ ಬೇಕಾದರೂ ಕೇಳಿ, ನಾನು ಹೇಳ್ತೀನಿ, ಧಾರಾಳವಾಗಿ ಕೇಳಿ. ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಗಳು, ನೇರ ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಉತ್ತರ ಕೊಡಿ ಸರ್. ಈ ಕನ್ನಡ ಮಾತಾಡಿದ್ರೆ ಸಾಕಾಗಿದೆ ಇವಾಗ ನಮ್ಮ ಕರ್ನಾಟಕದಲ್ಲಿ, ಕನ್ನಡ ಮಾತಾಡೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲೂ ತುಂಬಾ ಜನ ಈ ಅಲ್ಪಪ್ರಾಣ ಮಹಾಪ್ರಾಣಗಳು ಇದ್ರ ಬಗ್ಗೆ ಎಲ್ಲ ಮಾತಾಡು ಅಂತ ಹೇಳ್ತಾರೆ. ಈಗ ಭಾಷೆಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತವೆ. ಇದಕ್ಕೆ ನಿಮ್ಮ ವಾದ ಏನು? ನೋಡಿ, ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನೋರು ಒಂದಿನ ನಿಂತ್ಕೊಂಡು ಸಾರ್ವಜನಿಕವಾಗಿ ಬೀದಿಗೆ ಇಳಿದು ಹೋರಾಟ ಮಾಡುವಾಗ ಅಲ್ಲಿ ಬರುವವರೆಲ್ಲರೂ ಅಲ್ಪಪ್ರಾಣ ಮಹಾಪ್ರಾಣವನ್ನು ಮಾತಾಡಿಕೊಂಡೇ ಬಂದವರಲ್ಲ. ನಾನು ಒಬ್ಬ ಹೋರಾಟಗಾರನಾಗಿ ಬೀದಿನ ನಿಲ್ಲುವಾಗ ಆ ಸಮಸ್ಯೆಗಳ ಬಗ್ಗೆ, ಅಲ್ಲಿಯ ವಿಚಾರಗಳ ಬಗ್ಗೆ ನಾನು ಮಾತಾಡುವಾಗ ಅವ್ರಿಗೆ ಅರ್ಥವಾಗುತ್ತೆ. ಅದು ಮಹಾಪ್ರಾಣ ಅಲ್ಪಪ್ರಾಣ ಅನ್ನೋದಲ್ಲ. ನನ್ನ ಮಾತು ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಸಾಕು. ಯಾಕೆಂದರೆ ಆ ಪ್ರಾಣ ಕನ್ನಡ ಆಗಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ಬಂದರೆ ಸಾಲದು, ಆ ಪ್ರಾಣ ಕನ್ನಡ ಆಗಬೇಕು. ಆ ಪ್ರಾಣ ಕನ್ನಡ ಆಗಿದ್ದಕ್ಕೋಸ್ಕರ ನನ್ನ ಜೊತೆಯಲ್ಲಿ ಇವತ್ತು 78 ಲಕ್ಷ ಕಾರ್ಯಕರ್ತರಿದ್ದಾರೆ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ಅವರಿಗೆ ನನ್ನ ಕನ್ನಡ ಅರ್ಥ ಆಗಿದೆಯಲ್ವ? ಅರ್ಥ ಆಗದೆ ಹೋಗಿದ್ರೆ ಅವ್ರು ಯಾಕೆ ಅಷ್ಟು ಜನ ನನ್ನ ಜೊತೆಯಲ್ಲಿ ನಿಂತ್ಕೊಳ್ಳೋರು ಅಲ್ವ? ಯಾಕೆ ಇವತ್ತು ನೀವು ಕರೆದು ಗಂಟ್ಲಿ ನನ್ನ ಜೊತೆಲಿ ಮಾತಾಡುವಾಗ ಆ ಪ್ರಾಣ ಕಟ್ಕೊಂಡು ಏನಾಗಬೇಕಾಗಿದೆ? ಹೌದು, ಯಾವ ಪ್ರಾಣ ಬೇಕು? ಕನ್ನಡದ ಪ್ರಾಣ ಬೇಕು. ಈ ಕರ್ನಾಟಕಕ್ಕೆ ಬೇಕಾಗಿರೋದು ಕನ್ನಡ 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 ಅನ್ನುವ ಪ್ರಾಣ ಬೇಕು. ಕನ್ನಡವನ್ನು ಬಳಸುವ ಪ್ರಾಣ ಬೇಕು. ಕನ್ನಡವನ್ನು ಬಳಸುವ ಪ್ರಾಣ ಬೇಕು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕನ್ನಡವನ್ನು ಬಳಸುವ ಪ್ರಾಣ ಬೇಕಾಗಿದೆ. ಬರೀ ಎಲ್ಲೋ ನಿಂತ್ಕೊಂಡು ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳಿ ಅವ್ರು ಕುತ್ಕೊಂಡು ಮಾತಾಡುವಂಥ ಬುದ್ಧಿಜೀವಿಗಳು ಅವ್ರು ಯಾವತ್ತೂ ಒಂದು ದಿವಸ ಬೀದಿ ನಿಲ್ದು ಕನ್ನಡಕ್ಕಾಗಿ ಹೋರಾಟ ಮಾಡಿದವರಲ್ಲ. ಬರೀ ಇವ್ರನ್ನ ಕಾಲೆಳೆಯೋದು ಬಿಟ್ಟರೆ, ಟೀಕೆ ಮಾಡೋದು ಬಿಟ್ಟರೆ, ಒಂದೇ ಒಂದು ದಿವಸ ಒಂದು ಕೇಸ್ ಹಾಕಿಸ್ಕೊಂಡು ಒಂದು ದಿವಸ ಜೈಲಿಗೆ ಹೋಗ್ಲಿ ನೋಡಿ, ನನಗೆ ಗೊತ್ತಾಗತ್ತೆ. ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಜೈಲೊಳಗಡೆ ಹುಡುಕ್ಲಿ, ಗೊತ್ತಾಯ್ತಾ? ಕೇಳಲಿ ಅಲ್ಲಿ ಜೈಲಲ್ಲಿ ಇರೋರನ್ನ. ಹಾಗಾಗಿ ಈ ಥರ ಚೇಷ್ಟೆಗಳನ್ನೆಲ್ಲ ಬಿಟ್ಟು ಕನ್ನಡವೇ ಪ್ರಾಣ ಹಾಗಿಸ್ಕೊಂಡು, ಕನ್ನಡವೇ ಉಸಿರಾಗಿಸ್ಕೊಂಡು ಕೆಲಸ ಮಾಡುವಂಥದ್ದು ಆಗಬೇಕು ಹೊರತು ಇಂಥದ್ದನ್ನೆಲ್ಲ ಒಲ್ಲದ ಗಂಡನಿಗೆ ಮಸ್ರಲ್ಲಿ ಕಲ್ಲು ಅಂತ ಹೇಳಿ ಕಲ್ಲು ಹುಡುಕುವ ಕೆಲಸ ಬಿಟ್ಬಿಡಿ. ಕನ್ನಡ ಎಲ್ಲರಿಗೂ ಅರ್ಥ ಆದರೆ ಸಾಕು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮ ಹಳ್ಳಿ ಕಡೆಯಲ್ಲಿ ಯಾರ ಮನೆಗಾರ ಊಟಕ್ಕೆ ಹೋದರೆ ನಮ್ಮ ಅಜ್ಜಿ ಹೇಳ್ತಾ ಇತ್ತು, ಲೇ ಉಂಡೇನೋ, ಉಂಡು ಇಕ್ಕಿಸ್ಕೊಂಡು ಹೋಗೋ ಅಂತ ಹೇಳ್ತಿತ್ತು. ಏನದು ಅರ್ಥ? ಅಂದರೆ ನೀನು ಊಟ ಮಾಡಿ ಮನೇಲಿ ಇರೋರಿಗೆ ಊಟ ತಗೊಂಡೋಗೋ ಅಂತ ಅರ್ಥ. ನಿಮ್ಮಲ್ಲಿ ಮಾತಾಡಿದ್ರೆ, ಈ ಬುದ್ಧಿಜೀವಿಗಳು ಮುಂದೆ ಮಾತಾಡಿದ್ರೆ ನಗ್ತಾರೆ. ಅದು ನನ್ನ ಗ್ರಾಮೀಣ ಪ್ರದೇಶದ ಭಾಷೆ. ಅದು ಉಂಡು ಇಕ್ಕಿಸ್ಕೊಂಡು ಹೋಗು ಅನ್ನೋದು, ಗೊತ್ತಾಯ್ತಾ? ಇದು ಬೇಕು. ಯಾವ ಮೂಲ ಕನ್ನಡದ ಗ್ರಾಮೀಣ ಪ್ರದೇಶದ ಆ ಸೊಗಡಿನ ಭಾಷೆ ಎಲ್ಲ ಕಾಲಕ್ಕೂ ಉಳಿದಾಗ ಮಾತ್ರ ಕನ್ನಡದ ಬೇರು ಗಟ್ಟಿಯಾಗುತ್ತೆ. ಇಲ್ಲದೆ ಹೋದರೆ ನಾವೆಲ್ಲವನ್ನು ಪಾಲಿಷ್ ಮಾಡ್ಕೊಂಡು ಮಾತಾಡೋದಾದರೆ ಆ ಮೂಲ ಬೇರು ಸತ್ತೋಗುತ್ತೆ.
ಸರ್ ನಿಮ್ಮ ಬಗ್ಗೆ ಹೊರಗಡೆ ಕೆಲವೊಂದು ಮಾತುಗಳಿದೆ ಸರ್. ನಾರಾಯಣ್ ಗೌಡ್ರು ಇಲ್ಲೆಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತಾರೆ, ಆದರೆ ಮಕ್ಕಳನ್ನ ಮಾತ್ರ ಫಾರಿನಲ್ಲಿ ಓದಿಸ್ತಾರೆ. ಇದ್ರ ಬಗ್ಗೆ ನನ್ನ ತಕರಾರಿಲ್ಲ, ನನಗಂತೂ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಆದರೆ ಈ ತಕರಾರಿಗೆ ನಿಮ್ಮ ವಾದ ಏನು ಅಥವಾ ಅಭಿಪ್ರಾಯ ಏನು? ನೋಡಿ, ನಾರಾಯಣಗೌಡರು ಇಂಗ್ಲೀಷ್ನ ಇನ್ನೊಂದು ಭಾಷೆಯ ವಿರೋಧಿ ಅಲ್ಲ. ನನ್ನ ಕನ್ನಡ ನನ್ನ ಮಾತೃಭಾಷೆ, ನನ್ನ ನೆಲದ ಭಾಷೆ. ಎಷ್ಟು ಪ್ರೀತಿ ಮಾಡಬೇಕು, ಅದನ್ನು ಎಷ್ಟು ಬಳಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಬಳಸ್ತೀನಿ. ನನ್ನ ಮಕ್ಕಳು ಅಷ್ಟೇ. ಇವತ್ತಿಗೂ ನಾನು ಕೂತ್ಕೊಂಡು ನನ್ನ ಮಕ್ಕಳಿಗೆ ಎಲ್ಲ ಕವಿಗಳ ಪದ್ಯಗಳನ್ನ ಹೇಳ್ಕೊಡ್ತೀನಿ. ಕನ್ನಡದ ಆಗು ಹೋಗುಗಳನ್ನು, ಇತಿಹಾಸಗಳನ್ನು, ಕಥೆಗಳನ್ನು, ವಚನಗಳನ್ನು ಎಲ್ಲವನ್ನ ಹೇಳ್ಕೊಡ್ತೀನಿ. ನನ್ನ ಮಕ್ಕಳು ಎಲ್ಲ ಹೇಳ್ತಾರೆ. ಹಂಗಂತ ಹೇಳಿ ಅವ್ರು ಯಾರು ಇಷ್ಟಪಟ್ಟು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡ್ತೀನಿ ಅನ್ನೋದನ್ನ ತಪ್ಪು ಅಂತ ಯಾಕೆ ಭಾವಿಸ್ಬೇಕು? ಯಾಕೆ ಅವರು ವಿದೇಶಕ್ಕೆ ಹೋಗ್ಬಾರ್ದು? ಹಾಗಾದರೆ ಕನ್ನಡ ಹೋರಾಟಗಾರರು ಮಕ್ಕಳು ಬಟ್ಟೆ ಹರ್ಕೊಂಡು ಬೀದಿಲಿ ನಿಂತ್ಕೋಬೇಕಾ? ಅವ್ರು ಒಳ್ಳೆ ಊಟ ಮಾಡಬಾರ್ದುವ? ಅವ್ರು ಒಂದು ಒಳ್ಳೆ ಮನೆಯಲ್ಲಿ ಇರಬಾರ್ದುವ? ಒಳ್ಳೆಯ ರೀತಿಯ ವ್ಯಾಸಂಗವನ್ನು ಓದುವಂಥ ಇದಿರಬಾರ್ದುವ? ಯಾಕೆ ಮಾಡಬಾರ್ದು? ಅದ್ಯಾಕೆ ತಪ್ಪು ಅಂತ ನಿಮ್ಗೆ ಅನಿಸುತ್ತೆ? ಆ ಮಕ್ಳಿಗೆ ಕನ್ನಡ ಗೊತ್ತಿಲ್ಲ ಅಂದಾಗ ನೀವು ಆ ಪ್ರಶ್ನೆ ಹೇಳ್ರಿ ನನ್ನ ಮುಂದೆ. ನೀವು ಇಷ್ಟೆಲ್ಲ ಕನ್ನಡದ ಬಂಬಡಿ ಹೊಡಿತೀರಿ ನಾರಾಯಣಗೌಡ್ರೆ, ನಿಮ್ಮ ಮಕ್ಳಿಗೆ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದಾಗ ಅದನ್ನು ನಾನು ಒಪ್ಕೋತೀನಿ, ಆ ಟೀಕೆನ. ಆದರೆ ನನ್ನ ಮಕ್ಕಳು ಆ ಟೀಕೆ ಮಾಡೋರಿಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಕನ್ನಡದ ಯಾವ ಕವಿ ವಚನಗಳು ಮತ್ತೊಂದು ಎಲ್ಲವನ್ನು ಕಲಿಸಿದ್ದೀನಿ. ಆಗಿರುವಾಗ ಅವ್ರು ಎಲ್ಲೇ ಹೋಗಿ ವ್ಯಾಸಂಗ ಮಾಡಿದ್ರೂ ಅವರು ಇವತ್ತು ನನ್ನ ಮಗಳು ಈಗ ವಿದೇಶದಲ್ಲಿ ಓದ್ಕೊಂಡು ಬಂದಳು. ಹಂಗಂತ ನಾನು ಹೇಳಿದೆ ನನ್ನ ಮಗಳಿಗೆ, ನೀನು ಓದ್ಕೊಂಡು ಮತ್ತೆ ಬಂದ ಮೇಲೆ ಅವಳೇನು ಮಾಡಿದ್ಲು, ಇಲ್ಲೊಂದು ಸಣ್ಣ ಉದ್ಯಮವನ್ನು ಕಟ್ಟಿಳು. ಈಗ ಆ ಉದ್ಯಮದಲ್ಲಿ ಇವತ್ತು 100 ಜನ ಇದ್ದಾರೆ. 100 ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾಳೆ ಅಲ್ವಾ? ಹಾಗಾಗಿ ಯಾವುದೇ ಎಲ್ಲೇ ಹೋದರೂ ಬಂದರೂ ಸಹ ಈಗ ನಮ್ಮಲ್ಲಿ ತಗೊಳ್ಳೋಣ, ಯಾರು ನಮ್ಮ ಬೇಂದ್ರೆ ಅವರು ಮಾತೃಭಾಷೆ ಯಾವುದು? ಬೇಂದ್ರೆ ಅವ್ರದ್ದು ಮರಾಠಿ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಪೂಜೆ ಮಾಡ್ತೀವಿ. ಮಾತೃಭಾಷೆ ತಮಿಳು. ರಾಜರತ್ನಂ ಮಾತೃಭಾಷೆ ತಮಿಳು ಅಲ್ವಾ? ಹಾಗಾಗಿ ಕಸ್ತೂರಿ ಕನ್ನಡದಲ್ಲಿ ಭಾರಿ ದೊಡ್ಡ ಸಾಹಿತಿ, ಅವರ ಮಾತೃಭಾಷೆ ಮಲಯಾಳಮು. ಅವರು ಕನ್ನಡವನ್ನು ಪ್ರೀತಿ ಮಾಡಲಿಲ್ವ? ಕನ್ನಡದಲ್ಲಿ ಸಾಹಿತ್ಯ ಬರಲಿಲ್ವ? ಕನ್ನಡಕ್ಕೆ ಜ್ಞಾನಪೀಠ ತಂದು ಕೊಡಲಿಲ್ವ? ಹಾಗೆ ಯಾವ ಭಾಷಿಕರಾದ್ರೂ ಈ ನೆಲದ ಭಾಷೆಯನ್ನು ಪ್ರೀತಿ ಮಾಡೋದ್ರಲ್ಲಿ ಮತ್ತು ಬೇರೆ ಭಾಷೆ ಕಲಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಮ್ಮ ಭಾಷೆಯನ್ನು ನಾವು ಮಾತಾಡಬೇಕು. ಅದು ಬೇರೆ ಭಾಷೆಗಳನ್ನ ಕಲಿಬಾರ್ದು ಅಂತ ಹೇಳಿ ನಾನು ಯಾವತ್ತೂ ಹೇಳಿಲ್ಲ. ಹಿಂದಿಯನ್ನು ಕಲಿಬೇಡಿ ಅಂತ ಹೇಳಿಲ್ಲ, ಇಂಗ್ಲೀಷ್ನ ಕಲಿಬೇಡಿ ಅಂತ ಹೇಳಿಲ್ಲ. ನನ್ನ ಭಾಷೆ ಮಾತ್ರ ಮರಿಬೇಡಿ ಅಂತ ಹೇಳಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಾರಾಯಣ್ ಗೌಡ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ರೋಲ್ ಕಾಲ್ ಗಿರಾಕಿ. ಹೌದು, ನಾರಾಯಣಗೌಡರು ರೋಲ್ ಕಾಲ್ ಮಾಡ್ತಾರೆ. ಏನಂಗಂದ್ರೆ ರೋಲ್ ಕಾಲ್ ಅಂದರೆ, ಈಗ BJP ಒಂದು ಪಕ್ಷ. BJP ಒಂದು ಚುನಾವಣೆಯ ಸಂದರ್ಭಕ್ಕೆ ಸಾವಿರಾರು ಕೋಟಿ ದೇಣಿಗೆಯನ್ನು ವ್ಯಾಪಾರಿಗಳಿಂದ, ಉದ್ಯಮಿಗಳಿಂದ ಕಲೆಕ್ಷನ್ ಮಾಡ್ತಾರೆ. ಅದು ನೀವೇನಂತೀರಿ? ರೋಲ್ ಕಾಲ್ ಅಂತೀರಾ? ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಸಾವಿರಾರು ಕೋಟಿಯನ್ನು ಉದ್ಯಮಿಗಳಿಂದ ಕಲೆಕ್ಷನ್ ಮಾಡ್ತಾರೆ. ಅದನ್ನೇನಂತೀರಿ? ರೋಲ್ ಕಾಲ್ ಅಂತೀರಿ? JDS ಪಕ್ಷ ಸಾವಿರಾರು ಜನರಿಂದ ಚುನಾವಣೆಯ ಸಂದರ್ಭದಲ್ಲಿ ಕೋಟಿ ಹಣ ಕಲೆಕ್ಟ್ ಮಾಡ್ತಾರೆ ಚುನಾವಣೆಯ ಖರ್ಚಿಗೆ. ಅದನ್ನು ರೋಲ್ ಕಾಲ್ ಅಂತೀರಾ? ಯಾವ ಚಿಂತಕರ ಚಾವಡಿ ಅಂತ ಕರೀತಿದ್ದಂಥ ವಿಧಾನ ಪರಿಷತ್ತಿಗೆ ಹೋಗ್ಬೇಕು ಅಂದರೆ ಇವತ್ತು 25 ಕೋಟಿಯನ್ನು ಕೊಟ್ಟು ಹೋಗ್ತಾರಲ್ಲ, ಅದು ರೋಲ್ ಕಾಲ್. ಅದು ರೋಲ್ ಕಾಲ್ ಅಂತ ಯಾಕನ್ನಲ್ಲ? 25 ಕೋಟಿ ಒಬ್ಬ ಪೊಲೀಸ್ ಆಫೀಸರು ಒಂದು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಕೋಬೇಕು ಅವನು ಅಂದಾಗ ಅವನ ಹತ್ರ 20 ಲಕ್ಷ 30 ಲಕ್ಷ ತಗೊಂಡು ಒಬ್ಬ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡ್ತಿರಲ್ಲ, ಅದು ರೋಲ್ ಕಾಲ್ ಅಲ್ಲ? ಕೇಳಿದ್ದೀರ ಅವ್ರನ್ನೆಲ್ಲ ಹೋಗಿ ಯಾವತ್ತಾದ್ರೂ? ಒಬ್ಬ ತಹಸೀಲ್ದಾರು, ಒಬ್ಬ ಯಾರೋ ಏಜೆಂಟ್ರುಗಳು ದುಡ್ಡು ಕೊಟ್ಟು ಅವ್ರು ಬೇಕಾದಂಥ ಜಾಗಕ್ಕೆ ಹಾಕಿಸ್ಕೊಳ್ತಾರಲ್ಲ, ಅದು ರೋಲ್ ಕಾಲು. ಕೇಳಿದ್ದೀರಾ? ಇಲ್ಲ ರಾಜಕಾರಣಿಗಳು ಕೇಳಿದ್ದೀರಾ? ನಿಮಗೆ ಇಲ್ಲಿಂದ ಬಂತಪ್ಪ ಸಾವಿರಾರು ಕೋಟಿ ಒಂದು ಚುನಾವಣೆ ಖರ್ಚು ಮಾಡೋಕ್ಕೆ? ಸಾವಿರಾರು ಕೋಟಿ ಕಾಂಗ್ರೆಸ್ನವ್ರು 1,000 ಕೊಡ್ತಾರೆ, BJP 2,000 ಕೊಡ್ತಾರಲ್ಲ, ಲಕ್ಷಾಂತರ ಜನಕ್ಕೆ
ಆ ದುಡ್ಡು ಎಲ್ಲಿಂದ ಬಂತು? ಅದನ್ನೆಲ್ಲ ಯಾಕೆ ಈ ಜನ ರೋಲ್ ಕಲ್ ಅಂತ ಯಾವತ್ತು ಕರೀಲಿಲ್ವಲ್ಲ? ಬರೀ ಕನ್ನಡ ಹೋರಾಟಗಾರರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರ ಹತ್ರನೋ ಒಂದು 5,000 10,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಅದನ್ನು ರೋಲ್ ಕಲ್ ಅನ್ನುವ ನಿಮಗೆ ಕೋಟಿ ಕೋಟಿ ಲೂಟಿ ಮಾಡುವಂಥ ಈ ಜನರ ರೋಲ್ ಕಲ್ಲು ಯಾವತ್ತೂ ಅನಿಸ್ಲಿಲ್ವ, ಕೇಳಲಿಲ್ವ? ನಿಮ್ಗೇನಾದರೂ ತಾಕತ್ತಿದ್ರೆ, ಈ ಥರದನ್ನ ಟೀಕಿಸೋರಿದ್ರೆ ಕೇಳ್ರಿ ಅವ್ರನ್ನ. ಸಾವಿರಾರು ಕೋಟಿ ಇವತ್ತು ವಿಧಾನ ಪರಿಷತ್ತು ಒಂದು ಕಾಲಕ್ಕೆ ಚಿಂತಕರ ಚಾವಡಿ, ಮಹಾನ್ ಚಿಂತಕರು ಅಲ್ಲಿ ಚರ್ಚೆ ಮಾಡ್ತಿದ್ದಂಥ ವಿಧಾನ ಪರಿಷತ್ತಿಗೆ ಬರಬಾರ್ದರು ಬರ್ತಾರೆ 25 ಕೋಟಿ 50 ಕೋಟಿ. ಇಲ್ಲ ಕೇಂದ್ರದ ಇದಕ್ಕೆ ರಾಜ್ಯಸಭೆಗೆ ಹೋಗಬೇಕಾದ್ರೆ ಒಬ್ಬ 50 ಕೋಟಿ 100 ಕೋಟಿ ಕೊಟ್ಟು ರಾಜ್ಯಸಭೆಗೆ ಹೋಗ್ತಾನಲ್ಲ, ಅದು ರೋಲ್ ಕಲ್ ಅಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ರೋಲ್ ಕಲ್ ಪದ ಬಳಸೋರು ಅಲ್ಲಿ ಕೇಳ್ರಿ. ಬೀದಲ್ಲಿ ನಿಂತು ಹೋರಾಟ ಮಾಡಿ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಬೆಳಗ್ಗೆ ಆದರೆ ಕೋರ್ಟಲ್ಲಿ ಕಟ್ಟಲ್ಲಿ ನಿಂತ್ಕೋತಾರಲ್ರಿ. ಯಾರಿಗೋಸ್ಕರ ನಿಂತ್ಕೊಂಡ್ರು? ಅವ್ರ ಹೆಂಡ್ರು ಮಕ್ಕಳಿಗೋಸ್ಕರ ನಿಂತ್ಕೊಳ್ಳಿಲ್ಲ, ಅವ್ರ ಕುಟುಂಬಕ್ಕೋಸ್ಕರ ನಿಂತ್ಕೊಳ್ಳಿಲ್ಲ. ಕನ್ನಡಿಗ ಕರ್ನಾಟಕ ಅನ್ನೋ ವಿಚಾರಕ್ಕೆ ಹೋಗಿ ಕೋರ್ಟಲ್ಲಿ ನಿಂತ್ಕೋತಾರಲ್ಲ, ಹೋಗಿ ಜೈಲಲ್ಲಿ ಅನುಭವಿಸ್ತಾರಲ್ಲ, 100 ಕೇಸ್ ಹಾಕ್ಕೊಂಡು ದಿನನಿತ್ಯ ಮನೆ ಮಠ ಬಿಟ್ಟು ಸಂಸಾರ ಬಿಟ್ಟು ಕೋರ್ಟ್ ಕಟ್ಟಲ್ಲಿ ನಿಂತ್ಕೋತಾರಲ್ಲ, ಆ ಹೋರಾಟಗಾರರನ್ನ ನೀವು ರೋಲ್ ಕಲ್ ಅಂತ ಕರೆದರೆ ನಿಮ್ಮಂಥ ಮೂರ್ಖರು ಈ ದೇಶದಲ್ಲಿ ಬಹುಶಃ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೋಲ್ ಕಲ್ ಅಂತ ನೀವು ಕರಿಬೇಕಾದ್ದು ಅಲ್ಲಿಯ ನೀಚ ರಾಜಕಾರಣಿಗಳಿದಾರಲ್ಲ, ಆ ಪಕ್ಷಿಗಳಿದಾವಲ್ಲ, ಅಧಿಕಾರಿಗಳಿದಾರಲ್ಲ, ಅವ್ರಿಗೇಳಿ ಆ ಮಾತನ್ನ. ಹೋರಾಟಗಾರರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಹಾಗಾದ್ರೆ ನಿಮ್ಮ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ದೇಣಿಗೆ ರೂಪದಲ್ಲಿ ಬರುತ್ತೆ? ಬೇಕೇ ಬೇಕು. ದೇಣಿಗೆ ಇಲ್ದಲೆ ಯಾರು ಮನೆಯಿಂದ ತಂದು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಉಳ್ಳವರು ಯಾರು ಬಂದು ಹೋರಾಟದ ಹಾದಿಯನ್ನು ತುಳಿಯಲ್ಲ. ದುಡ್ಡಿರೋರು ಶ್ರೀಮಂತರು ಯಾರು ಬೀದಿ ಬಂದು ಹೋರಾಟ ಮಾಡಲ್ಲ. ಬೀದಿಲಿ ನಿಂತು ಯಾರಾದರೂ ಹೋರಾಟ ಮಾಡ್ತಾರೆ ಅಂದರೆ ಇಲ್ಲ ಕೂಲಿ ಕಾರ್ಮಿಕರು, ಇಲ್ಲ ಅವತ್ತಿನ ಕೂಲಿ ಮಾಡೋ ಜನರು, ಇಲ್ಲ ಅಂದರೆ ಯಾರು ಮಧ್ಯಮ ವರ್ಗದ ಜನ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಪೊಲೀಸ್ನವ್ರ ಕೈ ಲಾಠಿ ಹೇಟ್ ತಿಂತಾರೆ, ಬೂಟ್ ನೇಟ್ ತಿಂತಾರೆ, ಜೈಲಿಗೆ ಹೋಗ್ತಾರೆ, ಕೇಸ್ ಹಾಕಿಸ್ಕೊತಾರೆ. ಯಾರು ಶ್ರೀಮಂತರು ಬರಲ್ಲ. ಅವರು ಶ್ರೀಮಂತರು ಬರೋದಾಗಿದ್ದರೆ ಒಂದಿಷ್ಟು ಹಣ ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದಾಯಿತು. ಆದರೆ ಬರೋರೆಲ್ಲ ಬಡವರಾಗಿರೋದ್ರಿಂದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ಹೋರಾಟ ಮಾಡಬೇಕಾದ್ರೆ ಇವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಹಣ ಬೇಕು ಅಂದಾಗ ಯಾರೋ ಉಳ್ಳವರ ಜೊತೆಯಲ್ಲಿ ಒಂದು 10,000ನೋ 20,000ನೋ 50,000ನೋ ಅವರು ಪ್ರೀತಿಯಿಂದ ಅಭಿಮಾನದಿಂದ ಕೊಟ್ಟಿದ್ದನ್ನ ತಗೊಂಡು ಈ ನಾಡಿನ ಕನ್ನಡಿಗ ಅನ್ನುವ ವಿಚಾರ ಇಟ್ಕೊಂಡು ಹೋರಾಡೋರಿಗೆ ದೇಣಿಗೆ ಬೇಕೇ ಬೇಕು. ದೇಣಿಗೆ ಇಲ್ದಲ್ಲೇ ಯಾರು ಏನೋ ಮಾಡೋಕ್ಕಲ್ಲ. ಅವತ್ತಿನ ಕಾಲಕ್ಕೂ ಸ್ವಾತಂತ್ರ್ಯ ಪೂರ್ವದ ಅವತ್ತಿನ ಹೋರಾಟಕ್ಕೂ ದೇಣಿಗೆ ಬೇಕಾಗಿತ್ತು. ಅನೇಕ ಚಳುವಳಿಗಳು ತಗೊಂಡ್ರೆ, ರೈತ ಚಳುವಳಿ, ದಲಿತ ಚಳುವಳಿ, ಎಲ್ಲ ಚಳುವಳಿಗಳಲ್ಲೂ ಸಹ ದೇಣಿಗೆಯನ್ನು ಇಟ್ಕೊಂಡೇ ಚಳುವಳಿಯನ್ನು ಮಾಡೋಕ್ಕಾಗೋದು. ಯಾಕೆಂದರೆ ಬರುವಂಥ ಒಂದು ಕಾರ್ಯಕರ್ತನಿಗೆ ಅವನಿಗೆ ಏನಾದರೂ ಒಂದು ತಿಂಡಿ ಕೊಡದೆ ಹೋದರೆ, ಇಲ್ಲ ಒಂದು ಕಾಫಿ ಕೊಡಿಸದೆ ಹೋದರೆ ಎಲ್ಲಿಂದ ಅವನು ಹೋರಾಟಕ್ಕೆ ಬರ್ತಾನೆ? ಹಾಗಾಗಿ ಯಾರೋ ಉಳ್ಳವರ ಹತ್ರ ಒಂದು ದೇಣಿಗೆ ತಗೊಂಡು ಇಂಥದ್ದು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾದ್ರೆ ನಾರಾಯಣಗೌಡರ ಆಸ್ತಿ ಎಷ್ಟಿದೆ? 100 ಕೋಟಿ ಆಸುಪಾಸು, 200 ಕೋಟಿ ಆಸುಪಾಸು, ಅಥವಾ 300 ಕೋಟಿಗೂ ಹೆಚ್ಚು? ಬಹುಶಃ ಈಗ ರಾಮಣ್ಣನ ಬಾಯಲ್ಲಿ 100 ಕೋಟಿ, ಭೀಮಣ್ಣನ ಬಾಯಲ್ಲಿ 200 ಕೋಟಿ, ತಿಮ್ಮಣ್ಣನ ಬಾಯಲ್ಲಿ 500 ಕೋಟಿ. ಬಾಯಿಂದ ಬಾಯಿಗೆ ಆ ಕೋಟಿಗೆ ಲೆಕ್ಕ ಇರಲ್ಲ. ಆದರೆ ನಾರಾಯಣಗೌಡರಿಗೆ ತನ್ನ ಕಾರ್ಯಕರ್ತರೇ ಆಸ್ತಿ. ನನಗೊಂದು ಮನೆ ಇದೆ, ಆ ಮನೆ ಮೇಲೆ 2 ಕೋಟಿ ಸಾಲ ಇದೆ. ಜನತಾ ಕೋಆಪರೇಟಿವ್ ಬ್ಯಾಂಕಲ್ಲಿ 2 ಕೋಟಿ ಸಾಲ ಮಾಡಿ ನಾನು ಮನೆ ಕಟ್ಟಿದ್ದೀನಿ. ಗೊತ್ತಾಯ್ತಾ? ಅದೇ ನನ್ನ ಆಸ್ತಿ. ನನ್ನ ಕಾರ್ಯಕರ್ತರೇ ನನಗೆ ಆಸ್ತಿ. ಹಾಗಾಗಿ ಏನಾಗುತ್ತೆ ಅಂತೆ ಕಾಣದ ಜಗತ್ತು. ನನಗೆ ನೋಡಿದ್ದೀನಿ ಎಷ್ಟೋ ಸಲ ಈ ರಾಜಕಾರಣಿಗಳ ಬಗ್ಗೆ ಕೆಲವರು ಮಾತಾಡ್ತಾರೆ ಕೂತಿದ್ದಾಗ. ಯಾವುದು ಅದು ಲೀಲಾ ಪ್ಯಾಲೇಸ್ ಹೋಟ್ಲು ದೇವೇಗೌಡರದು ಅನ್ನೋದು, ಇನ್ಯಾವುದೋ ಕಾಂಪ್ಲೆಕ್ಸ್ ತೋರಿಸಿ DK ಶಿವಕುಮಾರ್ದು ಅಂತ ಹೇಳೋದು, ಇನ್ಯಾರ್ದೋ ಇದು ಕೇಳಿ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳೋದು. ಹಂಗೆ ಈ ಮೂಳಿಲ್ಲದ ನಾಲಿಗೆ ಇದೆಯಲ್ಲ, ಅದು ಹೋಗ್ತಾ ಮಾತಾಡ್ತಾ ಇಡೀ ಬೆಂಗಳೂರು ಇವ್ರದ್ದು ಅಂತ ಹೇಳುವಂಥ ಕಾಲ ಬಂದರೂ ಬರ್ಬೋದು. ನಾಳೆ ಅಲ್ಲೆಲ್ಲೋ ನಾರಾಯಣ, ನೀವು ಹೇಳಿದ್ರಲ್ಲ ನಾರಾಯಣ ಹೃದಯಾಲಯ ಇದ್ದರೆ ಇದು ನಾರಾಯಣಗೌಡ್ರದ್ದು ಅಂತ ಹೇಳ್ಬೋದು. ಹಾಗಾಗಿ ಈ ಜನರ ಇದೆಯಲ್ಲ, ಜನರು ಮಾತು
ಈ ಅದು ಒಂಥರ ಈ ಎಲ್ಲ ಆಕಾಶವಾಣಿ ದೂರದರ್ಶನಗಿಂತ ಭಾರಿ ದೊಡ್ಡ ವಾಹಿನಿ ಅದು. ಹಾಗಾಗಿ ಹೇಳ್ತಾರೆ ಜನ ನನಗೆ ಹೇಳ್ತಾರೆ. ಒಂದ್ಸಲಿ ನಾನು ನನ್ನ ಮನೆ ಕಟ್ಟುವಾಗ ಅದು ಯಾವುದೋ ಒಂದು ಗ್ರೈನೇಟ್ ತೊಗೊಳ್ಳೋಣ ಅಂತ ಒಂದು ಫ್ಯಾಕ್ಟ್ರಿಗೆ ಹೋದಾಗ, ಗೌಡ್ರೆ ನಿಮ್ಮದು ಬಾಣಸ್ವಾಡಿ ಹತ್ರ ಒಂದು ಸ್ವಿಮ್ಮಿಂಗ್ ಪೂಲ್ ಮನೆ ಕೆಲಸ ಮುಗೀತಾ ಅಂತ ಕೇಳ್ದ. ನನಗೆ ಆಶ್ಚರ್ಯ ಆಯಿತು. ಯಾವುದಪ್ಪ ಸ್ವಿಮ್ಮಿಂಗ್ ಪೂಲು? ಆ ಸ್ವಿಮ್ಮಿಂಗ್ ಪೂಲ್ ಜಾಗ ಕೊಟ್ಬಿಡಪ್ಪ, ಮನೆ ನೀನೇ ಇಟ್ಕೋ ಅಂತ ಹೇಳಿದೆ. ಅವನಿಗೆ ಹೇಳಿದೆ. ಯಾರೋ ನನ್ನ ಹೆಸರು ಹೇಳ್ಕೊಂಡು ಅವನ ಹತ್ರ ಗ್ರೈನೇಟ್ ತೊಗೊಂಡು ಹೋಗ್ಬಿಟ್ಟಿದ್ರು. ಹಂಗೆ ಇಂಥವೆಲ್ಲ ನಿರಂತರವಾಗಿ ನಡೆಯುವಂಥದ್ದು, ನಿರಂತರವಾಗಿ ನಡೀತಾರೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ದಾಸರು ಹೇಳ್ತಾರೆ. ಹಾಗೆ ನನಗೇನೇ ಯಾರೇ ದೇಣಿಗೆ ಕೊಟ್ಟರೆ, ಕೊಡಲ್ಲ ಅನ್ನಂಗಿಲ್ಲ, ಕೊಡ್ತಾರೆ, ದೇಣಿಗೆ ಕೊಡೋರು ಇದ್ದಾರೆ, ಜನ ಇದ್ದಾರೆ, ಕೊಟ್ಟರೆ ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಾನು ಯಾರೇ ದೇಣಿಗೆ ಕೊಟ್ಟರೂ ಸಹ ಈ ನಾಡಿನ ಹೋರಾಟಕ್ಕಾಗಿ, ಈ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ. ಹಾಗಾಗಿ ಆ ಥರದ್ದು ನಾರಾಯಣಗೌಡರು ಹಣ ಮಾಡಬೇಕು ಅಂದಿದ್ರೆ ಸಾವಿರಾರು ಕೋಟಿ ಹಣ ಮಾಡಬಹುದಾಗಿತ್ತು. ನೋಡಿದ್ರಲ್ಲ, ಗೌಡರು ಎಂದೂ ಯಾರನ್ನೂ ದುಡ್ಡು ಕೇಳಿದವರಲ್ಲ, ಯಾರ ಮನೆ ಬಾಗಿಲಿಗೂ ದುಡ್ಡು ಕೊಡಿ ಅಂತ ಅಲೆದಾಡಿದವರಲ್ಲ. ಪತ್ರಿಕೆಯಿಂದ ಬಂದ ದುಡ್ಡಿನಲ್ಲೇ ಸಂಘಟನೆ ಮಾಡಿ ಅನ್ಯಾಯಕ್ಕೀಡಾದ ಕನ್ನಡ ಮನಸ್ಸುಗಳಿಗೆ ನ್ಯಾಯ ಕೊಡಿಸುತ್ತಾ ಬಂದಿದ್ದಾರೆ. ಮುಂದೆಯೂ ಅದನ್ನೇ ಮಾಡ್ತಾರೆ. ಇಲ್ಲಿ ಒಂದಂತೂ ನಿಜ, ಟೀಕೆಗಳು ಸಾಯುತ್ತವೆ, ಆದ್ರೆ ಕೆಲಸಗಳು ಮಾತಾಡುತ್ತವೆ ಅನ್ನೋ ಮಾತು ಪಾಲಿಸುತ್ತಾ ಬಂದವರು ಗೌಡ್ರು. ಮುಂದೆಯೂ ಅದರಂತೆಯೇ ನಡೆಯುತ್ತಾರೆ, ನಡೆದು ತೋರಿಸ್ತಾರೆ. ಶತ್ರುಗಳೆದೆಯ ಮೆಟ್ಟಿದರು, ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅದೆ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರು ಕನ್ನಡ, ಉಳಿದರು ಕನ್ನಡ. ಎದೆಯನೇ ಸೀಳುನಿ ಹರಿವುದು ಕನ್ನಡ.